ಶಿವಮೊಗ್ಗದಲ್ಲಿ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿದೆ. ಬಂದ್ಗೆ ಯಾವುದೇ ಬೆಂಬಲ ಇಲ್ಲ. ಎಂದಿನಂತೆ ವಾಹನ ಸಂಚಾರ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸರ್ಕಾರಿ ಖಾಸಗಿ ಬಸ್ ಸಂಚಾರವೂ ಕೂಡ ಯಥಾಸ್ಥಿತಿಯಲ್ಲಿದೆ. ಯಾವುದೇ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಇಲ್ಲ. ಶಿವಮೊಗ್ಗದಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಶಿವಮೊಗ್ಗದಲ್ಲಿ, ಮೈಸೂರಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕನ್ನಡಪರ ಸಂಘಟನೆಯವರು. ಅವರನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಮಂಡ್ಯದಲ್ಲೂ ಕೂಡ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನಾಕಾರರು. ಬಾಗಲಕೋಟೆಯಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಸ್, ಆಟೋ ಸಂಚಾರ, ಜನಜೀವನ ಎಂದಿನಂತಿದೆ. ಹೋಟೆಲ್, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ದಾವೆ. ಜಿಲ್ಲೆಯಿಂದ ಸಂಚಾರ ಆರಂಭಿಸಿದ್ದಾವೆ ಬಸ್ಗಳು. ಬಾಗಲಕೋಟೆಯಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಬಾಗಲಕೋಟೆಯ ದೃಶ್ಯ ನೋಡ್ತಾ ಇದೆ. ಇನ್ನು ಚಿಕ್ಕಮಗಳೂರು, ಕಾಫಿ ನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಬಂದಿಲ್ಲ. ಕನ್ನಡಪರ ಸಂಘಟನೆಯವರು ಒತ್ತಾಯ ಪೂರ್ವಕವಾಗಿ ಅಂಗಡಿಗಳನ್ನ ಬಂದ್ ಮಾಡಿಸ್ತಿದ್ದಾರೆ. ಬಂದ್ಗೆ ಬೆಂಬಲ ನೀಡಿ ಅಂತ ಮನವಿ ಮಾಡ್ಕೋತಾ ಇದ್ದಾರೆ. ಹೋಟೆಲ್, ಆಟೋ, ಬಸ್ ಚಾಲಕರಲ್ಲಿ ಕನ್ನಡಪರ ಸಂಘಟನೆಯ ಸದಸ್ಯರಿಂದ ಮನವಿ. ಚಿಕ್ಕಮಗಳೂರಿನಲ್ಲೂ ಕೂಡ ಬಂದ್ಗೆ ಒಂದು ರೀತಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಳಿಗ್ಗೆ 6 ಗಂಟೆನೆ ಕನ್ನಡಪರ ಸಂಘಟನೆಯವರು ಬಂದ್ಗೆ ಬೆಂಬಲ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ದಕ್ಷಿಣ ಕನ್ನಡದಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ. ಮಂಗಳೂರಿನ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಯಥಾಸ್ಥಿತಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನ ಮಾಡ್ತಾ ಇದೆ. ಬಸ್ಗಳ ಜೊತೆ ಆಟೋಗಳ ಸಂಚಾರವೂ ಕೂಡ ಯಥಾ ರೀತಿ ಮುಂದುವರೆದಿದೆ. ಬಂದ್ಗೆ ಬೆಂಬಲ ಕೊಡಿ ಅಂತ ಕರವೇ ಅವರು ಮನವಿ ಮಾಡ್ಕೋತಾ ಇದ್ದಾರೆ. ಬೆಳಿಗ್ಗೆಯಿಂದ ಕಡಲ ನಗರಿ ಎಂದಿನಂತೆ ತೆರೆದುಕೊಂಡಿದೆ. ಪುಂಡಾಟವನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇಂದು ಕರೆ ಕೊಟ್ಟಿರುವಂತಹ ಕರ್ನಾಟಕ ಬಂದ್ಗೆ ಮಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತ ಆಗಿಲ್ಲ. ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ, ಕೆಲವೊಂದು ಕಡೆಗಳಲ್ಲಿ ಬಂದಿದ್ರು, ಮಿಶ್ರ ಪ್ರತಿಕ್ರಿಯೆ ಇದ್ರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಬೆಳಿಗ್ಗಿನಿಂದಲೂ ಕೂಡ ಎಂದಿನಂತೆ ತೆರೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ನಾನೀಗ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿದ್ದೀನಿ. ಈ ದೃಶ್ಯಗಳಲ್ಲಿ ಗಮನಿಸಬಹುದು ಎಕ್ಸಾಕ್ಟ್ ಆಗಿ ಪ್ರತಿನಿತ್ಯ ಯಾವ ರೀತಿಯಾದ ಸಿಚುವೇಶನ್ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುತ್ತೋ ಅದೇ ರೀತಿಯ ಪರಿಸ್ಥಿತಿ ಸದ್ಯಕ್ಕೂ ಕೂಡ ಇದೆ. ಹೆಚ್ಚಿನ ಪ್ರಯಾಣಿಕರು ಈಗಾಗಲೇ ಬಸ್ ನಿಲ್ದಾಣಕ್ಕೆ ಆಗಮಿಸ್ತಾ ಇರುವಂಥದ್ದು ಮತ್ತು ಅನೇಕ ಕಡೆಗಳಿಂದ ಬಂದಿರುವಂಥ ಬಸ್ಗಳಿಂದ ಇಳಿದು ಅವರವರು ತಮ್ಮ ತಮ್ಮ ಲೊಕೇಶನ್ಗಳಿಗೆ ಹೋಗ್ತಾ ಇರುವಂಥದ್ದನ್ನು ನೀವು ಕಾಣಬಹುದು. ಈಗಾಗಲೇ ಮಂಗಳೂರಿನಲ್ಲಿ ಅನೇಕ ಜಿಲ್ಲೆಗಳಿಗೆ ಹೋಗುವಂಥ ಬಸ್ಸುಗಳು, ಅಂದರೆ ಹಾಸನ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಕಡೆಗಳಿಗೆ, ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಅದೇ ರೀತಿ ಅನೇಕ ಕಡೆಗಳಿಗೆ ಹೋಗುವಂಥ ಬಸ್ಗಳು ಕೂಡ ಅದರ ಸಮಯಕ್ಕೆ, ಟೈಮಿಗೆ ಬಸ್ ಸಂಚಾರವನ್ನು ಆರಂಭಿಸಿದೆ. ಅದೇ ರೀತಿ ಪ್ರಯಾಣಿಕರು ಕೂಡ ಬೇರೆ ಬೇರೆ ಕಡೆಗಳಿಗೆ ಹೋಗುವಂಥ ಬಸ್ಗಳನ್ನು ಕಾಯ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಕಾಣಬಹುದು. ಅದರ ಜೊತೆಗೆ ಇಂಟರ್ ಸ್ಟೇಟ್ ಬಸ್ಗಳನ್ನು ನಾವು ಗಮನಿಸಿದ್ರು ಕೂಡ, ಅಂದರೆ ಪ್ರತಿನಿತ್ಯವೂ ಕೂಡ ಕಾಸರಗೋಡು ಸೇರಿದಂತೆ ಕೇರಳದ ಅನೇಕ ಕಡೆಗಳಿಗೆ ಹೋಗುವಂಥ ಬಸ್ಸುಗಳು ಇಲ್ಲಿಂದ ಸಂಚಾರವನ್ನು ಮಾಡುವಂಥದ್ದು. ಆ ಬಸ್ಸುಗಳ ಸಂಚಾರದಲ್ಲೂ ಕೂಡ ಯಾವುದೇ ವ್ಯತ್ಯಯಗಳಾಗಿಲ್ಲ. ಇದು ಕೇವಲ ಒಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಿಚುವೇಶನ್ ಅಲ್ಲ. ಬೆಳಿಗ್ಗೆ 5 ಗಂಟೆಯಿಂದಲೇ ಮಂಗಳೂರಿನ ಎಲ್ಲ ಖಾಸಗಿ ಬಸ್ಗಳು, ಸುಮಾರು 352 ಖಾಸಗಿ ಬಸ್ಗಳು, ಏನು ಸಿಟಿಯಲ್ಲಿ ತಿರುಗಾಡುವಂಥ ಖಾಸಗಿ ಬಸ್ಗಳಿಂದ ಅವುಗಳು ಕೂಡ ಯಥಾಸ್ಥಿತಿಯಲ್ಲಿ ತನ್ನ ಓಡಾಟವನ್ನು ಆರಂಭಿಸಿರುವಂಥದ್ದು. ಅದರ ಜೊತೆಗೆ ಅಂಗಡಿ ಮುಂಗಟ್ಟುಗಳು ತೆರೆದಿದೆ. ಅದರ ಜೊತೆಗೆ ಆಟೋ ರಿಕ್ಷಾಗಳು ರಸ್ತೆಗಳಿದಿವೆ, ಕ್ಯಾಬ್ಗಳು ರಸ್ತೆಗಳಿದಿವೆ, ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿದೆ. ಇಲ್ಲಿ ಬಂದ್ ಇದೆ ಅನ್ನುವಂತಹ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಬಂಧನ ವಾತಾವರಣದ ಯಾವುದೇ ರೀತಿಯಾದಂಥ ಸುಳಿವು ಕೂಡ ಸಿಗ್ತಾ ಇಲ್ಲ. ಅದರ ಜೊತೆಗೆ ಯಾವುದೇ ಕನ್ನಡಪರ ಸಂಘಟನೆಗಳ ಹೋರಾಟಗಾರರು ಕೂಡ ಈ ಭಾಗಕ್ಕೆ ಆಗಮಿಸಿರುವಂಥದ್ದಾಗಿರ್ಬೋದು ಅಥವಾ ಬಂದ್ಗೆ ಒಂದು ಬೆಂಬಲವನ್ನು ಕೇಳಿರುವಂಥದ್ದಾಗಿರ್ಬೋದು ಯಾವುದು ಕೂಡ ಕಾಣ್ತಾ ಇಲ್ಲ. ಒಟ್ಟು ಕಳೆದ ಅನೇಕ ಸಂದರ್ಭಗಳಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಮಂಗಳೂರು ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆಗಳನ್ನು ಸ್ಪಂದಿಸಿರುವಂತಹ ರೀತಿಗಳು ಇಲ್ಲ, ಉದಾಹರಣೆಗಳು ಕೂಡ ಇಲ್ಲ. ಅದೇ ಮಾದರಿಯಲ್ಲಿ ಈ ಬಾರಿಯ ಕರ್ನಾಟಕ ಬಂದ್ಗೂ ಕೂಡ ಮಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತವಾಗಿಲ್ಲ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.